and welcome back to my YouTube channel. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದ ಫಸ್ಟ್ ವ್ಲಾಗ್ ಫ್ರಮ್ ಹೋಮ್. ನಾನು ಮನೆಗೆ ಬಂದಿದ್ದೇನೆ. ನಾನು ಉಡುಪಿಯಲ್ಲಿದ್ದೇನೆ. ಇವತ್ತು ಫಸ್ಟ್ ಡೇ. ಲ್ಯಾಂಡ್ ಆದಷ್ಟೇ ಮಮ್ಮಿ ಹೇಳ್ತಿದ್ದಾರೆ ಹಿಂದೆಲ್ಲ ಕಚ್ರ ಕಾಣ್ತಾ ಉಂಟಂತೆ. ಓಕೆ, ಇದು ಸರಿ ಉಂಟು. ಆಂಗಲ್ ಇದರಲ್ಲಿ ನಿಮಗೆಲ್ಲ ಒಳ್ಳೆದೇ ಕಾಣ್ತಾ ಉಂಟು. ಬೈ ದ ವೇ ದ್ಯಾಟ್ ಇಸ್ ದ ಬುಕ್ಕೆ ನನಗೆ ಅಮ್ಮ ಕೊಟ್ಟದ್ದು ಫಾರ್ ವೆಲ್ಕಮಿಂಗ್ ಮೀ. ನಾನೀಗ 10 ಗಂಟೆ ಆದಷ್ಟೇ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ. ಆ್ಯಂಡ್ ಮಮ್ಮಿ ಚಾಯ್ ಮಾಡಿದ್ದಾರೆ, ಚಿಕನ್ ಕರಿ ಉಂಟು, ಇಡ್ಲಿ ಉಂಟಲ್ಲಿ ಬೆಚ್ಚಿ ಮಾಡ್ತಿದ್ದಾರೆ. ಜೋರು ಹಸಿವೆ ಆಗ್ತಿದೆ ನನಗೆ. ಆ್ಯಂಡ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ನೆಗಡ್ತಿದ್ದೆ, ಯಾಕಂದರೆ ನನಗೆ ಎಲ್ಲ ಇಲ್ಲಿ ಚಿಕ್ಕದೇ ಕಾಣ್ತಾ ಉಂಟು ಗೈಸ್. ಅಲ್ಲಿ ಎಲ್ಲ ನಮ್ಮದು ಹೈಟೆಡ್ ಉಂಟಲ್ಲ ಆ ಮನೆಯಲ್ಲಿ. ಇಲ್ಲಿ ನನಗೆ ಸ್ವಿಚ್ ಬೋರ್ಡ್ ಇದು ಲೈಟ್ಸ್ ಕೂಡ ಎಷ್ಟೇ ಚಿಕ್ಕ ಕಾಣ್ತಾ ಉಂಟು. ಮತ್ತು ವಾಶ್ ಬೇಸಿನ್ ಇದು ಸಿಂಕ್ ಎಷ್ಟು ಚಿಕ್ಕ ಕಾಣ್ತಾ ಉಂಟು. ಟೇಬಲ್ ಇಷ್ಟು ಕೆಳಗೆ ಉಂಟು, ಚೇರ್ ಇನ್ನೂ ಸಹ ಕೆಳಗುಂಟು. ಎಲ್ಲ ಚಿಕ್ಕ ಚಿಕ್ಕ ಕಾಣ್ತಾ ಉಂಟು ನನಗೆ. ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಜೋರು ಹಸಿವೆ ಆಗಿದೆ. ನಾನು ಇಂಡಿಯಾದು ಲೈಕ್ 2:30-3 ಗಂಟೆಗೆ ಸ್ವಲ್ಪ ತಿಂದದ್ದು ಏರ್ಪೋರ್ಟಲ್ಲಿ. ಡೆಲ್ಲಿ ರೀಚ್ ಆದ ನಂತರ ನೀವು ವ್ಲಾಗಲ್ಲಿ ನೋಡಿರ್ಬೋದು. ನೋಡೋದಿದ್ರೆ ಹೋಗಿ ನನ್ನ ಟ್ರಾವೆಲ್ ವ್ಲಾಗ್ ನೋಡಿ, ತುಂಬ ಮಸ್ತ್ ಬಂದಿದೆ. ಆ್ಯಂಡ್ ಈಗ ನಾನು ಚಹಾ ಕುಡಿತೇನೆ, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತೇನೆ, ಮತ್ತು ಒಳ್ಳೆ ಒಂದು ಹಾಟ್ ಶವರ್ ತಗೊಂಡು ಇದು ಚೇಂಜ್ ಮಾಡಬೇಕು. ಏರ್ಪೋರ್ಟ್ ಔಟ್ಫಿಟ್ ಫುಲ್ ಚಿಕ್ಕದಾಗಿದೆ ಎಲ್ಲ. ಈಗ ನನಗೆ ಸ್ವೆಟಿಂಗ್ ಆಗ್ತಾ ಉಂಟು ಇಲ್ಲಿ. ಓಕೆ, ಸೊ ಅದೆಲ್ಲ ಮಾಡ್ತೇನೆ. ಮತ್ತೆ ಒಂದ್ಸತಿ ಫ್ರೆಶ್ ಆದ ನಂತರ ಇವತ್ತೆಂತ ಪ್ಲಾನ್ ಮಾಡೋದಂತ ನೋಡೋಣ. ಎಂತ ಸಹ ಪ್ಲಾನ್ ಮಾಡಲಿಲ್ಲ ಇಷ್ಟವರೆಗೆ. ಮೋಸ್ಟ್ಲಿ ಅಜ್ಜಿ ಮನೆಗೆ ಹೋಗುವ ಪ್ಲಾನ್ ಉಂಟು ಸಂಜೆಗೆ, ಅವರಿಗೆ ಹಾಯ್ ಹೇಳಿ ಬರಲಿಕ್ಕೆ. ಬಟ್ ಏನು ಎನ್ನಿಸ್ಲಿಲ್ಲ. ಎಂತಾದರೂ ಆದರೆ ನಿಮಗೆ ನಾನು ಕರ್ಕೊಂಡು ಹೋಗ್ತೇನೆ. ಈಗ ನಾನು ಚಹಾ ಕುಡಿದು ನನ್ನ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಸೊ ಸಿ ಯು ಲೇಟರ್. ಕೋರಿ ಸಾರು you guys, ಕೋರಿ ಸಾರು. Oh my god, I miss this so much. ಹಂಗಾನೆ oh my god. ನೀವು ಇಷ್ಟು ನಾನು ಊಟ ಮಾಡೋದು ನೋಡ್ತೀರಲ್ಲ ಈ ವಿಡಿಯೋದಲ್ಲಿ, ನಾನು ನಿಮಗೆ ಅಂತ ಹೇಳೋದು, ನನ್ನದು one of the goals of coming in this vacation is eating. And if I don't do justice to that, I'll not forgive myself. So I am going to eat a lot. Mama Darling, the greatest cook of all time. ಈಗ ನಾನು ತಿಂತೇನೆ. ಹಾಯ್ ಗೈಸ್, ನಾನು ನಿದ್ದೆಯಲ್ಲಿ ಮುಳುಗಿ ಹೋಗಿದ್ದೇನೆ. ಬಟ್ ನಾನು ಫೋರ್ಸ್ ಮಾಡ್ತಿದ್ದೇನೆ ನನಗೆ ಮಲಗಬೇಡ ಅಂತ. ಸೊ ಎಸ್, ನನ್ನ ಕಣ್ಣು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ಐ ಆಮ್ ಲುಕಿಂಗ್ ಸೋ ಸ್ಕ್ಯಾರಿ ಆಲ್ಸೋ. ಬಟ್ ಈಗ ಆಲ್ಮೋಸ್ಟ್ 3 ಗಂಟೆ ಆಗ್ಲಿಕ್ಕೆ ಬಂತು. ನಾನು ಅಜ್ಜಿ ಮನೆಗೆ ಹೋಗ್ಲಿಕ್ಕಿದ್ದೇನೆ, ಮತ್ತು ಮಮ್ಮಿಗೆ ರಾತ್ರಿ ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. ಸೊ ಸಂಜೆ ಅಜ್ಜಿ ಮನೆಗೆ ಹೋಗಿ ಬರಬೇಕು. ಬಟ್ ನನ್ನ ಡ್ಯಾಡಿನ ಅಕ್ಕ ಬಂದಿದ್ದಾರೆ ಇಲ್ಲೇ ಹತ್ತಿರದಲ್ಲಿ, ಅವರ ಇನ್ನೊಂದು ಅಕ್ಕನ ಮನೆಗೆ. ನನಗೀಗ ಡ್ಯಾಡಿನ ಅಕ್ಕನಿಗೆ ಎಂತ ಹೇಳ್ತಾರೋ ಗೊತ್ತಿಲ್ಲ ಕನ್ನಡದಲ್ಲಿ, ಅದಕ್ಕೆ ನನ್ನ ಅಕ್ಕ, ನಾವು ಕೊಂಕಣಿಯಲ್ಲಿ ಅವರಿಗೆ ಅಕ್ಕ ಹೇಳೋದು, ಅಕ್ಕು. ಸೊ ಡ್ಯಾಡಿದ್ದು ಒಂದು ಅಕ್ಕ ಇಲ್ಲೇ ನಿಲ್ತಾರೆ ನಮ್ಮ ಮನೆ ಹತ್ರನೇ. ಸೊ ಅವರು ಮತ್ತೆ ಇನ್ನೊಂದು ಎಲ್ಡರ್ ಸಿಸ್ಟರ್ ಸಹ ಬಂದಿದ್ದಾರೆ. ಅವರಿಬ್ಬರು ಸಹ ಈಗ ಇಲ್ಲಿದ್ದಾರೆ. ಮತ್ತು ಅವರು ನೆಕ್ಸ್ಟ್ ವೀಕ್ ಬ್ಯಾಂಗ್ಳೂರ್ ಹೋಗ್ತಾರಂತೆ. ಸೊ ಇಬ್ಬರು ಸಹ ಈಗ ಇದ್ದಾರಲ್ಲ ಇಲ್ಲಿ. ಸೊ ಮಮ್ಮಿ ಹೇಳಿದ್ರು ಅವರಿಗೆ ಸಹ ಸಿಕ್ಕಿ ಹೋಗುವ ಬಿಫೋರ್
ಅವರು ಬ್ಯಾಂಗ್ಳೂರ್ ಹೋಗುವ ಮುಂಚೆ. ಮತ್ತೆ ಯಾಕಂದ್ರೆ ನನಗೆ ಮತ್ತೆ ಎಲ್ಲೂ ಸಿಗ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಫಸ್ಟ್ ನಾನು ಅಲ್ಲಿ ಹೋಗ್ತೇನೆ, ಅವರನ್ನು ಸಿಗ್ತೇನೆ. ಅಲ್ಲಿಂದ ಅಜ್ಜಿ ಮನೆಗೆ ಹೋಗಿ ಅಜ್ಜಿಯನ್ನೆಲ್ಲ ಸಿಕ್ಕಿ ಹಾಯ್ ಹೆಲ್ಲೋ ಹೇಳಿ ವಾಪಸ್ ಬರ್ತೇನೆ ಮನೆಗೆ. ಮತ್ತು ಮಮ್ಮಿ ರೆಡಿಯಾಗಿ ಮದುವೆಗೆ ಹೋಗ್ತಾರೆ. ಮತ್ತು ನಾನು ಫುಲ್ ಆನ್ ಚೋಚ. ನಾನು ಮಲಗಿದ್ದು ನಾಳೆ ಬೆಳಿಗ್ಗೆನೆ ಏಳೋದು. ಸೊ ಅದು ನನ್ನ ಪ್ಲ್ಯಾನ್. ಏನು ನೋಡುವ ಹೇಗೆ ನಡೀತದಂತ. ನಾನು ನನ್ನದೊಂದು ಡ್ರೆಸ್ ತೆಗೆದೆ, ಸೊ ಅದೇ ಡ್ರೆಸ್ ಹಾಕ್ಕೊಳ್ತೇನೆ. ಮತ್ತು ನಾನು ಬಂದು ಫಸ್ಟ್ ನನ್ನದು ಕ್ಲಾಸೆಟ್ ಕ್ಲೀನ್ ಔಟ್ ಮಾಡಿದ್ದೆ. ನಾನು 2 ವರ್ಷ ಮುಂಚೆ ಅಂತ ಬಿಟ್ಟು ಹೋಗಿದ್ದೆ, ಅದು ಹಾಗೇ ಇತ್ತು ಕ್ಲಾಸೆಟಲ್ಲಿ. ಸತ್ಯ ಮಮ್ಮಿ ಅಂತ ಸಹ ತೆಗೆದು ಹಾಳಾದೆಲ್ಲ ಬಿಸಾಕಲೇ ಇಲ್ಲ. ಸೊ ನಾನು ಫಸ್ಟ್ ಬಂದು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ನನ್ನದು ಈಗ ಯೂಸ್ ಮಾಡುವ ಐಟಮ್ಸನ್ನ ಮೇಲೆ ಇಟ್ಟೆ. ಆ್ಯಂಡ್ ಎಲ್ಲ ನನ್ನ ಬಟ್ಟೆ ತಂದದೆಲ್ಲ ಇಟ್ಟೆ. ಇನ್ನು ಸಂಜೆ ನೋಡುವ, ಬಂದ ನಂತರ ನನಗೆ ನಿದ್ದೆ ಬರದಿದ್ರೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಸೆಟ್ ಮಾಡುವ, ಬ್ಯಾಗ್ಸಲ್ಲಿ ಎಲ್ಲ ಹಾಕುವ ಕ್ಯೂಟ್. ಬಟ್ ನನಗೆ ಬೈ ಚಾನ್ಸ್ ನಿದ್ದೆ ಬಂದರೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ ಬ್ಯಾಗ್ಸ್ ಎಲ್ಲ ಮಾಡೋದು. ಸೊ ಈಗ ನಾವು ರೆಡಿ ಆಗುವ ಟು ಗೋ ಮೀಟ್ ಸಮ್ ರಿಲೇಟಿವ್ಸ್. ಗೈಸ್, ನಾನು ರೆಡಿ ಆದೆ. ಮೇಕಪ್ ಜಾಸ್ತಿ ಆಯ್ತಾ ಇಲ್ಲಲ್ಲ ಗೊತ್ತಿಲ್ಲ. ಒಳ್ಳೆ ಬಿಸಿಲುಂಟು. ಮಮ್ಮಿ ಸ್ವೀಟ್ ತಗೊಳ್ಲಿಕ್ಕೆ ಹೋದ್ರು. ಆ್ಯಂಡ್ ನಾನು ಇವತ್ತು ಗಾಡಿ ಬಿಡ್ತಿದ್ದೇನೆ. ನನ್ನದು ಫೈನಲಿ 2 ವರ್ಷ ನಂತರ ಗಾಡಿ ಬಿಡ್ತಿದ್ದೇನೆ ಗೈಸ್. ನಾನು ಒಂದು ಸರ್ತಿ ಸಹ ಬಿಡಲಿಲ್ಲ ಗಾಡಿ, ಗೊತ್ತಾ. ಲೈಸೆನ್ಸ್ ಅಪ್ಲೈ ಮಾಡಿ ಇಟ್ಟಿದ್ದೇನೆ, ಬಟ್ ಟೆಸ್ಟ್ ಕೊಡಲಿಕ್ಕೆ ಟೈಮ್ ಸಿಗಲಿಲ್ಲ. ಬಟ್ ಈಗ ಓಕೆ, ಗಾಡಿ ಬಿಡುವ ಟೈಮ್. ನಿಮಗೆ ನಾನು ಮೋಸ್ಟ್ಲಿ ಆಂಟಿ ಮನೆಗೆ ಹೋಗಿ, ಗೊತ್ತಿಲ್ಲ ಸಿಗ್ತೇನೆ ಇಲ್ವಾ ಅಂತ, ಅವರ ಮುಂದೆ ವ್ಲಾಗ್ಸ್ ಮಾಡಲ್ಲ ನಾನು. ಬಟ್ ಲೆಟ್ ಮೀ ಸಿ, ಮಾಡಿದರೆ ಸಿಗ್ತೇನೆ, ಇಲ್ಲದಿದ್ರೆ ಅಜ್ಜಿ ಮನೆಯಲ್ಲಿ. ಓಕೆ. ಆ್ಯಂಡ್ ನಾನು ಬಂದೆ ಅಜ್ಜಿ ಮನೆಗೆ. ಅಲ್ಲಿ ಯಾರೊಟ್ಟಿಗೆ ನಾನು ವ್ಲಾಗ್ ಮಾಡಲಿಲ್ಲ. ನನ್ನ ಕಸಿನ್ಸಿಗೆ ಹೇಳಲಿಲ್ಲ ಗೈಸ್, ಬಟ್ ನನಗೆ ಗೊತ್ತುಂಟು, ನನ್ನ ಆಂಟಿಗೆ ಗೊತ್ತಿತ್ತು, ಅವ್ರು ಹೇಳಿರ್ಬೋದಂತ. ಸೊ ಈಗ ನೋಡುವ. ಯಾರು ಸಹ ಹೊರಗಿಲ್ಲ, ಒಳಗಿಂದ ನನಗೆ ನೋಡಿದ್ರ ಏನು ಐಡಿಯಾ ಇಲ್ಲ. ಯಾರೋ ಬಂದಿದ್ದಾರೆ. ಹಲೋ. कोण आता सकाळी 8 वाजता. अरे वा, कसं आहे बाबा. चिप्स आणून सांगून बाई कसे असे. ಶಾಕ್. ಓಕೆ ಗೈಸ್, ಎಲ್ಲರಿಗೆ ಸರ್ಪ್ರೈಸ್ ಕಟ್ಟಾಯ್ತು. ನನ್ನ ಕಸಿನ್ಸ್ ಎಲ್ಲ ಇಲ್ಲೇ ಇದ್ರು. ಈಗ ನಾನು ಆಂಟಿದ್ ಹೋಮ್ ಟೂರ್ ಮಾಡ್ತಿದ್ದೇನೆ, ಯಾಕಂದ್ರೆ ನಾನು ಇಲ್ಲಿ ಬಂದಲೇ ಇಲ್ಲ ಹೊಸ ಮನೆ ಆದ ನಂತರ. ರೈಟ್. ನನ್ನ ಕಸಿನ್ ನನಗೆ ಹೋಮ್ ಟೂರ್ ಕೊಡ್ತಿದ್ದಾಳೆ. ಇದು ಅಜ್ಜಿದ್ ರೂಮ್. ನಾನು ಇದು ಮನೆ ಸ್ಟ್ರಕ್ಚರಲ್ಲಿ ಇರುವಾಗ ಬಂದಿದ್ದೆ. ಆ್ಯಂಡ್ ದೆನ್ ವೆನ್ ಇಟ್ ಗಾಟ್ ಬಿಲ್ಟ್ ಐ ವಾಸ್ ನಾಟ್ ಹಿಯರ್. ಸೊ ಎಸ್, ಇದು ಅಜ್ಜಿದ್ ರೂಮ್. ಒಳ್ಳೆದುಂಟು, ಮೆಸ್ಸಿ ಉಂಟು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಗೈಸ್ ಅ ಹೋಮ್ ಟೂರ್. ಐ ವಿಲ್ ಓನ್ಲಿ ಸಿ ಎವ್ರಿಥಿಂಗ್. ಓಕೆ ಗೈಸ್, ನಾನು ಅಜ್ಜಿಯನ್ನೆಲ್ಲ ಮೀಟ್ ಮಾಡಿ ಬಂದೆ. ನೀವು ನೋಡಿದ್ರಿ ನನ್ನ ಕಸಿನ್ಸದ ರಿಯಾಕ್ಷನ್ ಎಲ್ಲ. ಎಷ್ಟು ಕಷ್ಟ ಆಯ್ತು ಅವರೊಟ್ಟಿಗೆ ಸೀಕ್ರೆಟ್ ಇಡ್ಲಿಕ್ಕೆ, ಗೊತ್ತಾ. ಬಿಕಾಸ್ ಅಜ್ಜಿ ಆಂಟಿಗೆಲ್ಲ ಗೊತ್ತಿತ್ತು. ಸೊ ಅವರಿಗೆ ಹೇಳಬೇಡಿ, ನನ್ನ ವಿಷಯದಲ್ಲಿ ಅವರು ಮುಂದೆ ಮಾತಾಡಬೇಡಿ ಎಲ್ಲ ಹೇಳಿ ಫೈನಲಿ ಅದಾಯಿತು ಸರ್ಪ್ರೈಸ್. ಈಗ ನನಗೆ ಎಷ್ಟವರೆಗೆ ನಿದ್ದೆ ಬರ್ತಿಲ್ಲ. ನಾನು ಎನಿಸಿದೆ ಸ್ವಲ್ಪ ನಾನು ಗಿಫ್ಟ್ಸನ್ನೆಲ್ಲ ಒಟ್ಟಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಯಾರ್ದಿ ಅಂತ ಅದೆಲ್ಲ ನಾನು ನನ್ನ
ಅಷ್ಟಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ಅಂತ ಎಣಿಸಿದ್ದೇನೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಇದು ಸಪ್ರೇಟ್ ಇಡ್ತೇನೆ, ದೊಡ್ಡದೆಲ್ಲ ಥಿಂಗ್ಸ್ ನಾನು ಮತ್ತೆ ಹಾಕೊಳ್ತೇನೆ. ಆ್ಯಂಡ್ ಎಲ್ಲ ಗಿಫ್ಟ್ ಬ್ಯಾಗ್ಸ್ ರೆಡಿ ಆಯಿತು. ನಾನು ಎಣಿಸಿಲ್ಲ ಈ ವ್ಲಾಗಲ್ಲೇ ಮಾಡ್ತೇನೆ ಇಲ್ವಾ ಅಂತ, ಬಟ್ ನನಗೆ ಒಂದೇ ಸತಿ ಸೂಟ್ ಕೇಸ್ ಖಾಲಿ ಮಾಡ್ಲಿಕ್ಕಿತ್ತು. ದಟ್ ಫಸ್ಟ್ ಡೇ ಬಂದು ನಂತರ ಎಲ್ಲ ತೆಗಿಲಿಕ್ಕೆ ಮನಸ್ಸಾಗ್ತದಲ್ಲ, ಬಂದು ಮಮ್ಮಿಗೆ ಫಸ್ಟ್ ಅರ್ಧ ತೋರಿಸಿ ಆಯಿತು. ಈಗ ಇದು ಸಹ ಮಾಡಿಕೊಂಡೆ. ಸೊ ಫಸ್ಟ್ ಇದೊಂದು, ಮತ್ತೆ ಇದು 2, ಇದು 3. ಸೊ ಈ ಬ್ಯಾಗ್ಸ್, ಇದರಲ್ಲಿ ಯಾರಿಗೆ ಬ್ಯಾಗ್ ಕೊಡ್ಲಿಕ್ಕೆ ಉಂಟು ಅವರದಂತ ಐಟಮ್ ಉಂಟಿದೆ, ಬ್ಯಾಗ್ ಒಳಗಡೆ ಹಾಕಿದ್ದೇನೆ. ಅದರ ನಂತರ ಬರ್ತದೆ ಎಲ್ಲ ಗಿಫ್ಟ್ ಬ್ಯಾಗ್ಸ್. ಸೊ there is 1, there is 2, there is 3, then there is 4, then there is 5, and there is 6, and there is 7, 8, 9. ಓಕೆ, 9 ಆಯಿತು. ಇದು ಬ್ಯಾಗ್ಸ್, ಗಿಫ್ಟ್ ಬ್ಯಾಗ್ಸ್, ಆ್ಯಂಡ್ 10, 11. ಸೊ ಇದಾಯಿತು ಎಲ್ಲ ಗಿಫ್ಟ್ ಬ್ಯಾಗ್ಸ್. ಅದನ್ನು ಬಿಟ್ಟರೆ ನನಗೆ ಖಾಲಿ ಚಾಕ್ಲೇಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಇರೋದು ಎಲ್ಲ ಗಿಫ್ಟ್ ಬ್ಯಾಗ್ಸಲ್ಲಿ. ಮತ್ತು ಸಪರೇಟ್ಸ ಚಾಕ್ಲೇಟ್ಸ್ ಪ್ಯಾಕ್ ಮಾಡಬೇಕು ಎಲ್ಲ ಮಕ್ಕಳಿಗೆ ಕೊಡಲಿಕ್ಕೆ ನನ್ನ ಫ್ಯಾಮಿಲಿಯಲ್ಲಿದ್ದ. ಸೊ ಅದು ಮಮ್ಮಿ ಒಟ್ಟಿಗೆ ಕೂತ್ಕೊಂಡು ನಾನು ಒಳ್ಳೆ ಮಾಡಿ ಅದನ್ನು ಅರೇಂಜ್ ಮಾಡ್ಕೊಳ್ತೇನೆ, ಬಿಕಾಸ್ ಅದು ನನಗೆ ಒಬ್ಬಳಿಗೆ ಆಗುವ ಕೆಲಸ ಅಲ್ಲ. ಬಟ್ ಯಾ, ದಿಸ್ ಈಸ್ ಎವ್ರಿಥಿಂಗ್ ಯು ಗೈಸ್. ಆ್ಯಂಡ್ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ನನ್ನ ಫಸ್ಟ್ ಡೇ 1 ಆಫ್ ಬೀಯಿಂಗ್ ಇನ್ ವ್ಯಾನ್ಕೂವರೇ ಬರ್ತಾ ಉಂಟು. ಓ ಮೈ ಗಾಡ್, ಡೇ 1 ಆಫ್ ಬೀಯಿಂಗ್ ಇನ್ ಉಡುಪಿ, ಬೀಯಿಂಗ್ ಇಟ್ ಮೈ ಹೋಮ್. ತುಂಬ ಗಮ್ಮತ್ತಾಯಿತು. ತುಂಬ ಸೆಕೆ ಆಗ್ತಿದೆ, ನನಗೆ ತುಂಬ ಸೆಕೆ ಆಗ್ತಿದೆ. ನನಗೆ ಓ ಮೈ ಗಾಡ್, ಬಾಡಿ ಎಲ್ಲ ಅಂಟಂಟ್ ಫೀಲ್ ಆಗ್ತಿದೆ. ಈಗ AC ಹಾಕ್ಕೊಂಡು ಒಳ್ಳೆ ಮಾಡಿ ಮಲಗುದು ನಾನು. ಮಮ್ಮಿ ಈಗಷ್ಟೇ ಮದುವೆಗೆ ಹೊರಟಷ್ಟೇ. ನನ್ನ ಡಾಗಿ ಈಗ ಕೂಗ್ತಿದ್ದಾನೆ, ಬಿಕಾಸ್ ನಾನು ಅವನನ್ನು ಗೇಟ್ ಒಳಗೆ ಹಾಕಿದ್ದೇನೆ. ಸೊ ಅವನನ್ನು ಹೋಗಿ ಹೊರಗೆ ತರ್ಕೊಂಡು ಬರ್ತೇನೆ. ಆ್ಯಂಡ್ ಮತ್ತೆ ನಾನು ಎಲ್ಲ ಬಂದೆಲ್ಲ ಮಾಡಿ ಹೋಗ್ತೇನೆ ಮಲಗಲಿಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಸ್ಕಿನ್ ಕೇರ್ ಎಲ್ಲ ಮಾಡಿ ಆಯಿತು, ಫೇಸ್ ವಾಶ್ ಎಲ್ಲ ಮಾಡಿದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಷ್ಟೇ. ಐ ಹೋಪ್ ನಿಮಗೆ ನನ್ನ ಡೇ 1 ಉಡುಪಿಯಲ್ಲಿ ನೋಡ್ಲಿಕ್ಕೆ ಖುಷಿ ಆಯ್ತು ಅಂತ. ನಾಳೆ ಎಂತ ಪ್ಲಾನ್ಸ್ ಉಂಟು ಗೊತ್ತಿಲ್ಲ. ಇವತ್ತು ಮಲಗಿದ್ದು ನಾನು ಯಾವಾಗ ಹೇಳ್ತೇನೆ ನಂಗೆ ಏನು ಗೊತ್ತಿಲ್ಲ. ಸೊ ನೋಡುವ ಎಂತ ಆಗ್ತದೆ, ಹೇಗೆ ಹೋಗ್ತದೆ ಅಂತ. ಬಟ್ ನನ್ನ ಈ ವ್ಲಾಗ್ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಾಮೆಂಟ್. ಅಂಡ್ ಹೀಗೇನೆ ಮಸ್ತ್ ವ್ಲಾಗ್ಸ್ ನೋಡ್ಲಿಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್.